ಎದುರಾಗ್ತಾ ಇದೆ. ಹೃದಯಾಘಾತದಿಂದಾಗಿ ಮತ್ತೊಬ್ಬ ಕಲಾವಿದ ಮೃತಪಟ್ಟಿರ್ತಕ್ಕಂಥ ದುರ್ಘಟನೆ ನಡೆದಿದೆ. ಕೇರಳ ಮೂಲದ ಕಲಾವಿದ ವಿಜು ಕೆವಿ ದುರ್ಮರಣಕ್ಕೀಡಾಗಿದ್ದಾರೆ. ರಾಕೇಶ್ ಸಾವು ಮಾಸುವ ಮುನ್ನವೇ ಮತ್ತೊಂದು ಸಾವು ಸಂಭವಿಸಿದೆ. ತೀರ್ಥಹಳ್ಳಿ ತಾಲೂಕಿನ ಆಗುಂಬೆಯಲ್ಲಿ ವಿಜು ಅವರ ಮರಣ ಸಂಭವಿಸಿರ್ತಕ್ಕಂಥದ್ದು. ನಿನ್ನೆ ರಾತ್ರಿ ಕಲಾವಿದ ವಿಜು ಅವರಿಗೆ ಹೃದಯಾಘಾತವಾಗಿತ್ತು. ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆಯೇ ಕಲಾವಿದ ಮೃತಪಟ್ಟಿದ್ದಾರೆ. ಜೆಸಿ ಆಸ್ಪತ್ರೆ ಶವಾಗಾರದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಲಾಗ್ತಾ ಇದೆ. ಕಾಂತಾರ ಸಿನಿಮಾಕ್ಕೆ ಸಾಕಷ್ಟು ವಿಘ್ನಗಳು ಎದುರಾಗಿದ್ದನ್ನ ನಾವು ನೋಡಿದ್ವಿ. ಮೊದಲನೇದಾಗಿ ಅಲ್ಲಿ ಶೂಟಿಂಗ್ ಮಾಡೋದಕ್ಕೆ ತೊಂದರೆಗಳು ಎದುರಾಗಿದ್ವು. ಆನಂತರ ಇದೀಗ ತಂಡದ ಸದಸ್ಯರು ಮರಣವನ್ನಪ್ತಾ ಇರುವಂತಹ ಘಟನೆಗಳು ನಡೀತಾ ಇದ್ದಾವೆ. ಇಡೀ ಪ್ರಪಂಚದಾದ್ಯಂತ ಬಹುನಿರೀಕ್ಷಿತ ಚಿತ್ರ ಕಾಂತಾರ 2 ಈಗ ಸಾಕಷ್ಟು ವಿಘ್ನಗಳನ್ನ ಎದುರಿಸ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಭೀಮನಾಯಕ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಭೀಮನಾಯಕ್, ವಿಜು ಮೃತಪಟ್ಟಿರ್ತಕ್ಕಂಥದ್ದು ಕಾಂತಾರ ಸೀಕ್ವೆಲ್ನ ಕಲಾವಿದ, ಏನ್ ಹೇಳಕ್ ಬಯಸ್ತೀರಿ? ಎಸ್ ಶ್ರೀಲಕ್ಷ್ಮಿ, ಕಾಂತಾರ ಚಿತ್ರತಂಡಕ್ಕೆ ಒಂದಲ್ಲ ಒಂದು ರೀತಿಯ ಸಂಕಷ್ಟಗಳು ಎದುರಾಗ್ತಲೇ ಇರುವಂತದ್ದು. ಈ ಹಿಂದೆ ಇಬ್ಬರು ಕಲಾವಿದರು ಸಾವನ್ನಪ್ಪಿದ್ರು. ಈಗ ಮತ್ತೊಬ್ಬ ಕಲಾವಿದ ತೀರ್ಥಹಳ್ಳಿ ಬಳಿಯ ಆಗುಂಬೆ ಬಳಿ ಸಾವನ್ನಪ್ಪಿರುವಂತದ್ದು. ನಿನ್ನೆ ರಾತ್ರಿ ಹೃದಯಾಘಾತದಿಂದ ಕೇರಳ ಮೂಲದ ಮಿಮಿಕ್ರಿ ಕಲಾವಿದ ವಿಜು ಎನ್ನುವಂತವರು ಸಾವನ್ನಪ್ಪಿದ್ದಾರೆ. ಅವ್ರಿಗೆ ನಿನ್ನೆ ರಾತ್ರಿ ಚಿತ್ರೀಕರಣ ಮುಗಿಸ್ಕೊಂಡು ರೆಸಾರ್ಟ್ ನಲ್ಲಿ ಬಂದು ಉಳಿದಿದ್ರು. ಆ ಸಮಯದಲ್ಲಿ ಎದೆನೋವು ಕಾಣಿಸ್ಕೊಂಡಿದೆ. ಎದೆನೋವು ಕಾಣಿಸ್ಕೊಂಡ ತಕ್ಷಣವೇ ಸಹ ಕಲಾವಿದರಿಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು, ಎದೆನೋವು ಕಾಣಿಸ್ಕೊಳ್ತಾ ಇದೆ ಅಂತೇಳಿ. ಆ ತಕ್ಷಣವೇ ಜೊತೆಗಿದ್ದಂತ ಸಹ ಕಲಾವಿದರು ತೀರ್ಥಹಳ್ಳಿಯ ಜೆಸಿ ಆಸ್ಪತ್ರೆಗೆ ಕರೆತರಿದ್ದಾರೆ. ಆದ್ರೆ ಮಾರ್ಗ ಮಧ್ಯದಲ್ಲೇ ಮಿಮಿಕ್ರಿ ಆರ್ಟಿಸ್ಟ್ ಜಿಜು ಸಾವನ್ನಪ್ಪಿರುವಂತದ್ದು. ಈಗ ಅವರ ಮರಣೋತ್ತರ ಪರೀಕ್ಷೆ ಸಹ ನಡೀತಾ ಇದೆ. ಸಂಬಂಧಪಟ್ಟಂತ ಕುಟುಂಬಸ್ಥರು ಕೇರಳದಿಂದ ಶಿವಮೊಗ್ಗದ ತೀರ್ಥಹಳ್ಳಿಗೆ ಬಂದು ಮರಣೋತ್ತರ ಪರೀಕ್ಷೆಯನ್ನ ಮುಗಿಸಿದ ನಂತರದಲ್ಲಿ ಅವರ ಮೃತದೇಹವನ್ನ ಕೇರಳಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಇಷ್ಟಾದ್ರೂ ಸಹ ಚಿತ್ರೀಕರಣ ಬೆಳಗ್ಗೆಯಿಂದಲೂ ಸಹ ನಡೀತಾ ಇರುವಂತದ್ದು. ಯಾವುದೇ ಚಿತ್ರೀಕರಣವನ್ನಾಗ್ಲಿ ಅಥವಾ ಕಲಾವಿದರು ಅವರ ಸಹ ಕಲಾವಿದರನ್ನ ಬಿಟ್ಟು ಬೇರೆ ರಿಷಬ್ ಶೆಟ್ಟಿ ಆಗಿರಬಹುದು, ಬೇರೆ ಕಲಾವಿದರು ಆ ಸ್ಪಾಟಿಗೆ ಬಂದಿಲ್ಲ. ಅದನ್ನು ಸಹ ಆಕ್ರೋಶವನ್ನ ಅಲ್ಲಿನ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್. ಭೀಮನಾಯಕ್, ಈಗ ಇದು ಚಿತ್ರತಂಡದಲ್ಲಿ ಅಥವಾ ಸ್ಥಳೀಯರಲ್ಲಿ ಸಾಕಷ್ಟು ಆತಂಕಕ್ಕೆ ಕಾರಣ ಆಗತ್ತಾ ಹೀಗೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗುವಂತದ್ದು? ಆದ್ರೆ ವೈದ್ಯರು ಏನ್ ಹೇಳ್ತಾರೆ ಈ ಬಗ್ಗೆ? ಡಾಕ್ಟರ್ ಏನಾದ್ರು ಹೇಳಿದಾರಾ? ಏನ್ ಕಾರಣ ಇರಬಹುದು? ಏನಾದ್ರೂ ಮಾಹಿತಿ ಸಿಕ್ಕಿದೆಯಾ? ಇಲ್ಲಿಯವರೆಗೂ ಆ ವೈದ್ಯರು ಯಾವುದೇ ರೀತಿಯ ಮಾಹಿತಿಯನ್ನ ಕೊಟ್ಟಿಲ್ಲ. ಮರಣೋತ್ತರ ಪರೀಕ್ಷೆ ನಡೀತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ವರದಿಯ ಬಂದ ನಂತರದಲ್ಲಿ ನಾವು ಪ್ರತಿಕ್ರಿಯೆಯನ್ನ ನೀಡ್ತೇವೆ ಎನ್ನುವಂತ ಮಾಹಿತಿಯನ್ನು ಸಹ ವೈದ್ಯರು ನೀಡಿರುವಂತದ್ದು. ಈಗ ದಯವಿಟ್ಟು ಸಂಪರ್ಕದಲ್ಲಿ ಎದುರಾಗ್ತಾ ಇದೆ. ಹೃದಯಾಘಾತದಿಂದಾಗಿ ಮತ್ತೊಬ್ಬ ಕಲಾವಿದ ಮೃತಪಟ್ಟಿರ್ತಕ್ಕಂಥ ದುರ್ಘಟನೆ ನಡೆದಿದೆ. ಕೇರಳ ಮೂಲದ ಕಲಾವಿದ ವಿಜು ಕೆವಿ ದುರ್ಮರಣಕ್ಕೀಡಾಗಿದ್ದಾರೆ. ರಾಕೇಶ್ ಸಾವು ಮಾಸುವ ಮುನ್ನವೇ ಮತ್ತೊಂದು ಸಾವು ಸಂಭವಿಸಿದೆ. ತೀರ್ಥಹಳ್ಳಿ ತಾಲೂಕಿನ ಆಗುಂಬೆಯಲ್ಲಿ ವಿಜು ಅವರ ಮರಣ ಸಂಭವಿಸಿರ್ತಕ್ಕಂಥದ್ದು. ನಿನ್ನೆ ರಾತ್ರಿ ಕಲಾವಿದ ವಿಜು ಅವರಿಗೆ ಹೃದಯಾಘಾತವಾಗಿತ್ತು. ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆಯೇ ಕಲಾವಿದ ಮೃತಪಟ್ಟಿದ್ದಾರೆ. ಜೆಸಿ ಆಸ್ಪತ್ರೆ ಶವಾಗಾರದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಲಾಗ್ತಾ ಇದೆ. ಕಾಂತಾರ ಸಿನಿಮಾಕ್ಕೆ ಸಾಕಷ್ಟು ವಿಘ್ನಗಳು ಎದುರಾಗಿದ್ದನ್ನ ನಾವು ನೋಡಿದ್ವಿ. ಮೊದಲನೇದಾಗಿ ಅಲ್ಲಿ ಶೂಟಿಂಗ್ ಮಾಡೋದಕ್ಕೆ ತೊಂದರೆಗಳು ಎದುರಾಗಿದ್ವು. ಆನಂತರ ಇದೀಗ ತಂಡದ ಸದಸ್ಯರು ಮರಣವನ್ನಪ್ತಾ ಇರುವಂತಹ ಘಟನೆಗಳು ನಡೀತಾ ಇದ್ದಾವೆ. ಇಡೀ ಪ್ರಪಂಚದಾದ್ಯಂತ ಬಹುನಿರೀಕ್ಷಿತ ಚಿತ್ರ ಕಾಂತಾರ 2 ಈಗ ಸಾಕಷ್ಟು ವಿಘ್ನಗಳನ್ನ ಎದುರಿಸ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಭೀಮನಾಯಕ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಭೀಮನಾಯಕ್, ವಿಜು ಮೃತಪಟ್ಟಿರ್ತಕ್ಕಂಥದ್ದು ಕಾಂತಾರ ಸೀಕ್ವೆಲ್ನ ಕಲಾವಿದ, ಏನ್ ಹೇಳಕ್ ಬಯಸ್ತೀರಿ? ಎಸ್ ಶ್ರೀಲಕ್ಷ್ಮಿ, ಕಾಂತಾರ ಚಿತ್ರತಂಡಕ್ಕೆ ಒಂದಲ್ಲ ಒಂದು ರೀತಿಯ ಸಂಕಷ್ಟಗಳು ಎದುರಾಗ್ತಲೇ ಇರುವಂತದ್ದು. ಈ ಹಿಂದೆ ಇಬ್ಬರು ಕಲಾವಿದರು ಸಾವನ್ನಪ್ಪಿದ್ರು. ಈಗ ಮತ್ತೊಬ್ಬ ಕಲಾವಿದ ತೀರ್ಥಹಳ್ಳಿ ಬಳಿಯ ಆಗುಂಬೆ ಬಳಿ ಸಾವನ್ನಪ್ಪಿರುವಂತದ್ದು. ನಿನ್ನೆ ರಾತ್ರಿ ಹೃದಯಾಘಾತದಿಂದ ಕೇರಳ ಮೂಲದ ಮಿಮಿಕ್ರಿ ಕಲಾವಿದ ವಿಜು ಎನ್ನುವಂತವರು ಸಾವನ್ನಪ್ಪಿದ್ದಾರೆ. ಅವ್ರಿಗೆ ನಿನ್ನೆ ರಾತ್ರಿ ಚಿತ್ರೀಕರಣ ಮುಗಿಸ್ಕೊಂಡು
ರೆಸಾರ್ಟ್ ನಲ್ಲಿ ಬಂದು ಉಳಿದಿದ್ರು. ಆ ಸಮಯದಲ್ಲಿ ಎದೆನೋವು ಕಾಣಿಸ್ಕೊಂಡಿದೆ. ಎದೆನೋವು ಕಾಣಿಸ್ಕೊಂಡ ತಕ್ಷಣವೇ ಸಹ ಕಲಾವಿದರಿಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು, ಎದೆನೋವು ಕಾಣಿಸ್ಕೊಳ್ತಾ ಇದೆ ಅಂತೇಳಿ. ಆ ತಕ್ಷಣವೇ ಜೊತೆಗಿದ್ದಂತ ಸಹ ಕಲಾವಿದರು ತೀರ್ಥಹಳ್ಳಿಯ ಜೆಸಿ ಆಸ್ಪತ್ರೆಗೆ ಕರೆ ತರ್ತಿದ್ದಾರೆ. ಆದ್ರೆ ಮಾರ್ಗ ಮಧ್ಯದಲ್ಲೇ ಮಿಮಿಕ್ರಿ ಆರ್ಟಿಸ್ಟ್ ಜೀಜು ಸಾವನ್ನಪ್ಪಿರುವಂತದ್ದು. ಈಗ ಅವರ ಮರಣೋತ್ತರ ಪರೀಕ್ಷೆ ಸಹ ನಡೀತಾ ಇದೆ. ಸಂಬಂಧಪಟ್ಟಂತ ಕುಟುಂಬಸ್ಥರು ಕೇರಳದಿಂದ ಶಿವಮೊಗ್ಗದ ತೀರ್ಥಹಳ್ಳಿಗೆ ಬಂದು ಮರಣೋತ್ತರ ಪರೀಕ್ಷೆಯನ್ನ ಮುಗಿಸಿದ ನಂತರದಲ್ಲಿ ಅವರ ಮೃತದೇಹವನ್ನ ಕೇರಳಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಇಷ್ಟಾದ್ರೂ ಸಹ ಚಿತ್ರೀಕರಣ ಬೆಳಗ್ಗೆಯಿಂದಲೂ ಸಹ ನಡೀತಾ ಇರುವಂತದ್ದು. ಯಾವುದೇ ಚಿತ್ರೀಕರಣವನ್ನಾಗ್ಲಿ ಅಥವಾ ಕಲಾವಿದರು ಅವರ ಸಹ ಕಲಾವಿದರನ್ನ ಬಿಟ್ಟು ಬೇರೆ ರಿಷಬ್ ಶೆಟ್ಟಿ ಆಗಿರಬಹುದು, ಬೇರೆ ಕಲಾವಿದರು ಆ ಸ್ಪಾಟಿಗೆ ಬಂದಿಲ್ಲ. ಅದನ್ನು ಸಹ ಆಕ್ರೋಶವನ್ನ ಅಲ್ಲಿನ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್. ಭೀಮನಾಯಕ್, ಈಗ ಇದು ಚಿತ್ರತಂಡದಲ್ಲಿ ಅಥವಾ ಸ್ಥಳೀಯರಲ್ಲಿ ಸಾಕಷ್ಟು ಆತಂಕಕ್ಕೆ ಕಾರಣ ಆಗತ್ತಾ ಹೀಗೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗುವಂತದ್ದು? ಆದ್ರೆ ವೈದ್ಯರು ಏನ್ ಹೇಳ್ತಾರೆ ಈ ಬಗ್ಗೆ? ಡಾಕ್ಟರ್ ಏನಾದ್ರು ಹೇಳಿದಾರಾ? ಏನ್ ಕಾರಣ ಇರಬಹುದು? ಏನಾದ್ರೂ ಮಾಹಿತಿ ಸಿಕ್ಕಿದೆಯಾ? ಇಲ್ಲಿಯವರೆಗೂ ಆ ವೈದ್ಯರು ಯಾವುದೇ ರೀತಿಯ ಮಾಹಿತಿಯನ್ನ ಕೊಟ್ಟಿಲ್ಲ. ಮರಣೋತ್ತರ ಪರೀಕ್ಷೆ ನಡೀತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ವರದಿಯ ಬಂದ ನಂತರದಲ್ಲಿ ನಾವು ಪ್ರತಿಕ್ರಿಯೆಯನ್ನ ನೀಡ್ತೇವೆ ಎನ್ನುವಂತ ಮಾಹಿತಿಯನ್ನು ಸಹ ವೈದ್ಯರು ನೀಡಿರುವಂತದ್ದು. ಈಗ ದಯವಿಟ್ಟು ಸಂಪರ್ಕದಲ್ಲಿ ಎದುರಾಗ್ತಾ ಇದೆ. ಹೃದಯಾಘಾತದಿಂದಾಗಿ ಮತ್ತೊಬ್ಬ ಕಲಾವಿದ ಮೃತಪಟ್ಟಿರ್ತಕ್ಕಂಥ ದುರ್ಘಟನೆ ನಡೆದಿದೆ. ಕೇರಳ ಮೂಲದ ಕಲಾವಿದ ವಿಜು ಕೆವಿ ದುರ್ಮರಣಕ್ಕೀಡಾಗಿದ್ದಾರೆ. ರಾಕೇಶ್ ಸಾವು ಮಾಸುವ ಮುನ್ನವೇ ಮತ್ತೊಂದು ಸಾವು ಸಂಭವಿಸಿದೆ. ತೀರ್ಥಹಳ್ಳಿ ತಾಲೂಕಿನ ಆಗುಂಬೆಯಲ್ಲಿ ವಿಜು ಅವರ ಮರಣ ಸಂಭವಿಸಿರ್ತಕ್ಕಂಥದ್ದು. ನಿನ್ನೆ ರಾತ್ರಿ ಕಲಾವಿದ ವಿಜು ಅವರಿಗೆ ಹೃದಯಾಘಾತವಾಗಿತ್ತು. ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆಯೇ ಕಲಾವಿದ ಮೃತಪಟ್ಟಿದ್ದಾರೆ. ಜೆಸಿ ಆಸ್ಪತ್ರೆ ಶವಾಗಾರದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಲಾಗ್ತಾ ಇದೆ. ಕಾಂತಾರ ಸಿನಿಮಾಕ್ಕೆ ಸಾಕಷ್ಟು ವಿಘ್ನಗಳು ಎದುರಾಗಿದ್ದನ್ನ ನಾವು ನೋಡಿದ್ವಿ. ಮೊದಲನೇದಾಗಿ ಅಲ್ಲಿ ಶೂಟಿಂಗ್ ಮಾಡೋದಕ್ಕೆ ತೊಂದರೆಗಳು ಎದುರಾಗಿದ್ವು. ಆನಂತರ ಇದೀಗ ತಂಡದ ಸದಸ್ಯರು ಮರಣವನ್ನಪ್ತಾ ಇರುವಂತಹ ಘಟನೆಗಳು ನಡೀತಾ ಇದ್ದಾವೆ. ಇಡೀ ಪ್ರಪಂಚದಾದ್ಯಂತ ಬಹುನಿರೀಕ್ಷಿತ ಚಿತ್ರ ಕಾಂತಾರ 2 ಈಗ ಸಾಕಷ್ಟು ವಿಘ್ನಗಳನ್ನ ಎದುರಿಸ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಭೀಮನಾಯಕ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಭೀಮನಾಯಕ್, ವಿಜು ಮೃತಪಟ್ಟಿರ್ತಕ್ಕಂಥದ್ದು ಕಾಂತಾರ ಸೀಕ್ವೆಲ್ನ ಕಲಾವಿದ, ಏನ್ ಹೇಳಕ್ ಬಯಸ್ತೀರಿ? ಎಸ್ ಶ್ರೀಲಕ್ಷ್ಮಿ, ಕಾಂತಾರ ಚಿತ್ರತಂಡಕ್ಕೆ ಒಂದಲ್ಲ ಒಂದು ರೀತಿಯ ಸಂಕಷ್ಟಗಳು ಎದುರಾಗ್ತಲೇ ಇರುವಂತದ್ದು. ಈ ಹಿಂದೆ ಇಬ್ಬರು ಕಲಾವಿದರು ಸಾವನ್ನಪ್ಪಿದ್ರು. ಈಗ ಮತ್ತೊಬ್ಬ ಕಲಾವಿದ ತೀರ್ಥಹಳ್ಳಿ ಬಳಿಯ ಆಗುಂಬೆ ಬಳಿ ಸಾವನ್ನಪ್ಪಿರುವಂತದ್ದು. ನಿನ್ನೆ ರಾತ್ರಿ ಹೃದಯಾಘಾತದಿಂದ ಕೇರಳ ಮೂಲದ ಮಿಮಿಕ್ರಿ ಕಲಾವಿದ ವಿಜು ಎನ್ನುವಂತವರು ಸಾವನ್ನಪ್ಪಿದ್ದಾರೆ. ಅವ್ರಿಗೆ ನಿನ್ನೆ ರಾತ್ರಿ ಚಿತ್ರೀಕರಣ ಮುಗಿಸ್ಕೊಂಡು ರೆಸಾರ್ಟ್ ನಲ್ಲಿ ಬಂದು ಉಳಿದಿದ್ರು. ಆ ಸಮಯದಲ್ಲಿ ಎದೆನೋವು ಕಾಣಿಸ್ಕೊಂಡಿದೆ. ಎದೆನೋವು ಕಾಣಿಸ್ಕೊಂಡ ತಕ್ಷಣವೇ ಸಹ ಕಲಾವಿದರಿಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು, ಎದೆನೋವು ಕಾಣಿಸ್ಕೊಳ್ತಾ ಇದೆ ಅಂತೇಳಿ. ಆ ತಕ್ಷಣವೇ ಜೊತೆಗಿದ್ದಂತ ಸಹ ಕಲಾವಿದರು ತೀರ್ಥಹಳ್ಳಿಯ ಜೆಸಿ ಆಸ್ಪತ್ರೆಗೆ ಕರೆ ತರ್ತಿದ್ದಾರೆ. ಆದ್ರೆ ಮಾರ್ಗ ಮಧ್ಯದಲ್ಲೇ ಮಿಮಿಕ್ರಿ ಆರ್ಟಿಸ್ಟ್ ಜೀಜು ಸಾವನ್ನಪ್ಪಿರುವಂತದ್ದು. ಈಗ ಅವರ ಮರಣೋತ್ತರ ಪರೀಕ್ಷೆ ಸಹ ನಡೀತಾ ಇದೆ. ಸಂಬಂಧಪಟ್ಟಂತ ಕುಟುಂಬಸ್ಥರು ಕೇರಳದಿಂದ ಶಿವಮೊಗ್ಗದ ತೀರ್ಥಹಳ್ಳಿಗೆ ಬಂದು ಮರಣೋತ್ತರ ಪರೀಕ್ಷೆಯನ್ನ ಮುಗಿಸಿದ ನಂತರದಲ್ಲಿ ಅವರ ಮೃತದೇಹವನ್ನ ಕೇರಳಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಇಷ್ಟಾದ್ರೂ ಸಹ ಚಿತ್ರೀಕರಣ ಬೆಳಗ್ಗೆಯಿಂದಲೂ ಸಹ ನಡೀತಾ ಇರುವಂತದ್ದು. ಯಾವುದೇ ಚಿತ್ರೀಕರಣವನ್ನಾಗ್ಲಿ ಅಥವಾ ಕಲಾವಿದರು ಅವರ ಸಹ ಕಲಾವಿದರನ್ನ ಬಿಟ್ಟು ಬೇರೆ ರಿಷಬ್ ಶೆಟ್ಟಿ ಆಗಿರಬಹುದು, ಬೇರೆ ಕಲಾವಿದರು ಆ ಸ್ಪಾಟಿಗೆ ಬಂದಿಲ್ಲ. ಅದನ್ನು ಸಹ ಆಕ್ರೋಶವನ್ನ ಅಲ್ಲಿನ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್. ಭೀಮನಾಯಕ್, ಈಗ ಇದು ಚಿತ್ರತಂಡದಲ್ಲಿ ಅಥವಾ ಸ್ಥಳೀಯರಲ್ಲಿ ಸಾಕಷ್ಟು ಆತಂಕಕ್ಕೆ ಕಾರಣ ಆಗತ್ತಾ ಹೀಗೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗುವಂತದ್ದು? ಆದ್ರೆ ವೈದ್ಯರು ಏನ್ ಹೇಳ್ತಾರೆ ಈ ಬಗ್ಗೆ? ಡಾಕ್ಟರ್ ಏನಾದ್ರು ಹೇಳಿದಾರಾ? ಏನ್ ಕಾರಣ ಇರಬಹುದು? ಏನಾದ್ರೂ ಮಾಹಿತಿ ಸಿಕ್ಕಿದೆಯಾ? ಇಲ್ಲಿಯವರೆಗೂ ಆ ವೈದ್ಯರು ಯಾವುದೇ ರೀತಿಯ ಮಾಹಿತಿಯನ್ನ ಕೊಟ್ಟಿಲ್ಲ. ಮರಣೋತ್ತರ ಪರೀಕ್ಷೆ ನಡೀತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ವರದಿಯ ಬಂದ ನಂತರದಲ್ಲಿ ನಾವು ಪ್ರತಿಕ್ರಿಯೆಯನ್ನ ನೀಡ್ತೇವೆ ಎನ್ನುವಂತ ಮಾಹಿತಿಯನ್ನು ಸಹ ವೈದ್ಯರು ನೀಡಿರುವಂತದ್ದು. ಈಗ ದಯವಿಟ್ಟು ಸಂಪರ್ಕದಲ್ಲಿ